ಹೈದರಾಬಾದಿಗೆ ಬಂದು ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಿಲ್ಲ ಅಂದ್ರೆ ಏನೋ ಸಮಥಿಂಗ್ ಮಿಸ್ ಮಾಡಿರ್ತಾರಲ್ವ. ಸೊ ಇಲ್ಲಿಗೆ ನಾನು ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಲಿಕ್ಕೆ ಬಂದಿದ್ದೀನಿ ನೋಡಿ. ಹೈದರಾಬಾದಿ ಬಿರಿಯಾನಿ ತಿನ್ನೋದೇ ಒಂದು ಸ್ಪೆಷಲ್. ಹೈದರಾಬಾದಿ ಬಿರಿಯಾನಿ ಸ್ವಲ್ಪ ಸ್ಪೈಸಿನೇ ಹೌದು. ಸೊ ನಮ್ಮೂರಲ್ಲಿ ಮಾಡೋ ಬಿರಿಯಾನಿಗಿಂತ ಸ್ವಲ್ಪ ಸ್ಪೈಸಿನೇ ಇರುತ್ತೆ ಹೈದರಾಬಾದಿ ಬಿರಿಯಾನಿ. ಸ್ಪೆಷಲ್ ಆಗ್ಬೋದು ಹೈದರಾಬಾದಿ ಬಿರಿಯಾನಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಇದು ದಮ್ ಬಿರಿಯಾನಿ ತರ ಸ್ಲೋ ಆಗಿ ಕುಕ್ ಮಾಡ್ತಾರೆ. ಇದೆಲ್ಲ ಅಷ್ಟು ಸ್ಪೈಸಸ್ ಎಲ್ಲ ಯೂಸ್ ಮಾಡೋದು, ತುಂಬಾನೇ ಕಮ್ಮಿ ಸ್ಪೈಸಸ್ ಯೂಸ್ ಮಾಡ್ತಾರೆ. ಮಿರ್ಚಿ ಕಾ ಸಾಲನ್ ಅಂತ, ಇದು ಮಸ್ತ್ ಆಗಿರುತ್ತೆ. ಬನ್ನಿ ಸ್ವಲ್ಪ ಮಿರ್ಚಿ ಕಾ ಸಾಲನ್ ಟ್ರೈ ಮಾಡುವ. ಮಿರ್ಚಿನೇ ಅಲ್ಲ, ಹೈದರಾಬಾದ್ ಅಂದ್ರೆ ಮಿರ್ಚಿ. ಆಂಧ್ರ ಪ್ರದೇಶದಲ್ಲಿ ತುಂಬಾ ಮಿರ್ಚಿ ತಿಂದು ಬಾಯೆಲ್ಲ ಸುಟ್ಟೋಗಿದೆ. ಮತ್ತೆ ಇಲ್ಲಿ ಮಿರ್ಚಿ ಕಾ ಸಾಲನ್ ಹೈದರಾಬಾದ್ ಬಿರಿಯಾನಿ ಜೊತೆ ಮಿರ್ಚಿ ಥರನೇ ಇದೆ. ಕಾಯಿ ಸ್ವಲ್ಪ ಸ್ಪೈಸಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಮಟನ್ ಅದರಲ್ಲಿ ಇಟ್ಟು ಸ್ವಲ್ಪ ರೈಸ್ ಇದು ಮಾಡಿ, ಮಿರ್ಚಿಗೆ ಸಾಲನ್ ಸ್ವಲ್ಪ ಇದು ಮಾಡಿ, ಮತ್ತು ಇದು ಮೂರು ಮಿಕ್ಸ್ ಮಾಡಿ. ನೆಕ್ಸ್ಟ್ ಹೈದರಾಬಾದಿ ಪೀಪಲ್ ಅವ್ರ ಬಿರಿಯಾನಿ ತುಂಬ ಡ್ರೈ ಅಂತ ಇದು ಮಾಡಿ, ಸೊ ಮಿರ್ಚಿಗೆ ಸಾಲನ್ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಮತ್ತೆ ಅದನ್ನ ತಿಂತಾರೆ. ಅದರ ನಂತರ ಹೈದರಾಬಾದ್ ಸ್ಟೈಲಿಗೆ ಒಂದು ಹೈದರಾಬಾದಿ ಜಾಫ್ರಾನಿ ಚಾಯ್. ಹೊರಗಡೆ ನೋಡಿ ಎಷ್ಟು ಚಳಿ ಇದೆ ಅಂತ, ಎಲ್ಲರೂ ಪ್ಯಾಕ್ ಆಗಿದ್ದಾರೆ, ನಾವು ಇಲ್ಲಿ ಪ್ಯಾಕ್ ಆಗಿದ್ದೀವಿ. ಆ ಸ್ಪೈಸಿ ಹೈದರಾಬಾದಿ ಬಿರಿಯಾನಿ ತಿಂದು ಬಾಡಿ ಹೀಟ್ ಆಗಿಲ್ಲ, ಅದಕ್ಕೆ ಒಂದು ಚಾಯ್ ಕುಡಿದಿದ್ದೀವಿ. ನೋಡೋಣ ಇಲ್ಲಾದ್ರೂ ಹೀಟ್ ಆಗುತ್ತೆ ಅಂತ. ಅಷ್ಟು ಚಳಿ ಇದೆ ಹೈದರಾಬಾದಲ್ಲಿ ಈಗ.